ಚಾನ್ಸಸ್ ಸಹ ತುಂಬಾ ಇದೆ ಇಲ್ಲಿ. ಇನ್ನು ನೀವ್ ಯಾರೆಲ್ಲ ನನ್ ವ್ಯೂವರ್ಸ್ ನೀವು ವೇಟ್ ಮಾಡ್ತಿದ್ದೀರಲ್ಲ ನಿಮ್ ಪರ್ಸನ್ಗೋಸ್ಕರ, ಇಲ್ಲಿ ಟ್ರಾವೆಲ್ ಮಾಡೋ ಚಾನ್ಸಸ್ ಇದೆ. ಅಥವಾ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ನಿಮ್ ಪರ್ಸನ್ ಲೈಫ್ ಅಲ್ಲಿ ಅನದರ್ ಪರ್ಸನ್ ಇದಾರೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನೀವ್ ಯಾರು ಇನ್ನೆಲ್ಲ ವೇಟ್ ಮಾಡ್ತಿದ್ದೀರಲ್ಲ, ನಿಮ್ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಟ್ರಾವೆಲ್ ಮಾಡ್ಕೊಂಡು ಬರೋ ಚಾನ್ಸಸ್ ಸಹ ತುಂಬಾ ಇದೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ ಅವ್ರ ಸಿಚುವೇಶನ್ ವೇಟಿಂಗ್ ಅಲ್ಲಿ ಇದ್ದಾರೆ ಆ ಪರ್ಸನ್. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬರೋದಾದ್ರೆ, ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಇನ್ನೊಂದು ಥರ್ಡ್ ಪಾರ್ಟಿ ಇದಾರೆ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಸೊ ಓನ್ಲಿ ಇಲ್ಲಿ ಇವ್ರಿಬ್ರಿಗೂ ಬ್ರೇಕಪ್ ಆಗಿರೋದು. ಸೊ ಇಲ್ಲಿ ಥರ್ಡ್ ಪಾರ್ಟಿ ಒಂದು ಅಟ್ರಾಕ್ಷನ್ ಮೇಲೆ ಬೇರೆಯವ್ರ ಹತ್ರ ಹೋಗಿದ್ದಾರೆ. ಅಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮ್ ಪರ್ಸನ್ ಜೊತೆಲಿ ಜಗಳ ಆಗಿದೆ ಇವರಿಗೆ. ಈವನ್ ನಿಮ್ ಪರ್ಸನ್ ವಿಚಾರದಲ್ಲಿ ಜಗಳ ಆಗಿರೋದು ಸಹ ಥರ್ಡ್ ಪಾರ್ಟಿಗೆ ತುಂಬಾ ಹರ್ಟ್ ಆಗಿದೆ ಇಲ್ಲಿ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿದೇನೆ ತಪ್ಪು, ಬಟ್ ಸ್ಟಿಲ್ ಇಲ್ಲಿ ಹರ್ಟ್ ಆಗಿದ್ದಾರೆ. ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿ ಜಗಳ ಆಗಿದೆ ಇಲ್ಲಿ. ಈಗ ಇವರಿಗೂ ನಿಮ್ ಪರ್ಸನ್ ಜೊತೆ ಏನಾದ್ರೂ ಇಂಟ್ರಾಕ್ಟ್ ಮಾಡೋ ಉದ್ದೇಶ ಇಲ್ಲ ಈಗ ಸದ್ಯಕ್ಕೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಅನದರ್ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ ಪರ್ಸನ್ ಅವರು ಥರ್ಡ್ ಪಾರ್ಟಿ ಬರ್ತಾರೆ. ಸೊ ನಿಮ್ ಪರ್ಸನ್ ಮೇಲೆ ಇವ್ರಿಗೆ ಅಷ್ಟೊಂದು ಗಮನ ಇಲ್ಲ. ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಎಂಡ್ ಆಗಿದೆ ರಿಲೇಶನ್ಶಿಪ್ ಇವ್ರಿಬ್ರದ್ದು. ಓಕೆನಾ? ಸಮಥಿಂಗ್ ಈಸ್ ಎಂಡಿಂಗ್. ಹೇಳದ್ನಲ್ಲ, ಎಂಡ್ ಆಗಿರ್ಬೋದು, ಎಂಡ್ ಆಗ್ತಾ ಇದೆ, ಅಥವಾ ಎಂಡ್ ಮಾಡೋ ಸಿಚುವೇಶನ್ಸ್ ತುಂಬಾ ಕಾಣ್ತಿದೆ ಇಲ್ಲಿ. ನೋಡೋಣ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ನಿಮ್ ಪರ್ಸನ್ ಏನ್ ಅವ್ರನ್ನ ಮೋಟಿವೇಟ್ ಮಾಡ್ಕೊಳ್ತಿದ್ರಲ್ಲ, ಬಟ್ ಸ್ಟಿಲ್ ಅವರಿಗೆ ಧೈರ್ಯ ಅನ್ನೋದು ಕಮ್ಮಿ. ಇದರಿಂದ ಹೊರಗ್ ಬರೋದಿಕ್ಕೆ ಟೈಮ್ ತಗೊಳ್ತಿದ್ದಾರೆ. ಬೇರೆ ಆಪರ್ಚುನಿಟೀಸ್, ಬೇರೆ ಆಪ್ಷನ್ಸ್ ಕಡೆ ಎಲ್ಲ ನಿಮ್ ಪರ್ಸನ್ ನೋಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿಯಿಂದ ಹೊರಗ್ ಬರ್ಬೇಕು. ಅಂಡ್ ಇಲ್ಲಿ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾ ಇದೆ. ನಿಮ್ ಪರ್ಸನ್ ರಿಯೂನಿಯನ್ ಅನ್ನೋದು ಬಂದಿದೆ ನಿಮ್ ಜೊತೆಲಿ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಈಗ ಆರಾಮ್ಸೆ ಇದ್ದಾರೆ. ಅವ್ರ ಫ್ಯಾಮಿಲಿ ಬಂದಿರ್ಬೋದು ಅವರಿಗೆ, ಅಥವಾ ಫ್ಯಾಮಿಲಿ ರೀತಿ, ಅಥವಾ ಬೇರೆಯವ್ರ ಜೊತೆ ಅವ್ರಿಗೆ ಮದ್ವೆ ಆಗಿ ಹೋಗಿರ್ಬೋದು. ತುಂಬಾ ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿ ಇದ್ದಾರೆ ಅವ್ರ ಲೈಫ್ ಅಲ್ಲಿ. ನಿಮ್ ಪರ್ಸನ್ಗೆ ಇಲ್ಲಿ ಇನ್ನರ್ ಸ್ಟ್ರೆಂತ್ ಅನ್ನೋ